ನಮ್ಮ ನಾಯಕರಾದ ಶ್ರೀಮಾನ್ ಬಾಲಕೃಷ್ಣ ಅವರು 25 ವರ್ಷದಿಂದ ಸತತವಾಗಿ MLA ಆಗಿದ್ದರು. ಒಂದು ಸಲ ಸೋತಿರ್ಬೋದು ಅಷ್ಟೇ. 25 ವರ್ಷ 2 ಸಲ ಸೋತಿರ್ಬೋದು, ಆದರೆ 25 ವರ್ಷದಿಂದ MLA ಆಗಿದ್ದಾರೆ. ಆದರೆ ಶ್ರೀಮಾನ್ ಅಂತಲೇ ಅವ್ನಿಗೆ ಹೇಳ್ಬಾರ್ದು, ಮಂಜ ಅಂತಲೇ ಹೇಳ್ಬೇಕು. ಮಾಜಿ MLA ಮಂಜ ಅಂತ ಹೇಳ್ಬೇಕಷ್ಟೇ. ಅವನು ನಾವು ಮೊದಲು ಬಹುವಚನ ಕೊಡ್ತಿದ್ದೋ, ಈಗ ಬಹುವಚನ ಕೊಡೋ ನೆಸಿಟಿ ಇಲ್ಲ. ನಮ್ಮ ಜನಪ್ರಿಯ ಶಾಸಕರಾದ ಬಾಲಣ್ಣವರಿಗೆ ಈ ರೀತಿ ಏಕವಚನದಲ್ಲಿ ಮಾತಾಡಿದ್ರೆ ನಾವು ಯಾವುದೇ ಮುಖಂಡರಾಗಲಿ, ನಮ್ಮ ಮಾಗಡಿ ತಾಲೂಕಿನ ನಮ್ಮ ಬಾಲಣ್ಣನವರ ಮತ್ತು ತಮ್ಮಾಜಿಯವರ ಮಂತನ್ನವರಾಗಲಿ, ನಾವು ಎಲ್ಲರೂ ಆಗಲಿ, ಯಾರೇ ಆಗಲಿ ಇದನ್ನು ನಾವು ಖಂಡಿಸ್ತೇವೆ. ಇದನ್ನು ನೀನು ಇನ್ನೊಂದು ಸಲ ಏಕವಚನದಲ್ಲಿ ಬಾಲಣ್ಣನವ್ರನ್ನ ನೀನು ಮಾತಾಡಿದ್ರೆ ನಾವು ಮುಂದೆ ಏನು ಮಾಡ್ತೀವಿ ಅಂತ ನೀನು ಅರ್ಥ ಮಾಡ್ಕೋಬೇಕು. ದಯವಿಟ್ಟು ಇನ್ನೊಂದು ಹೇಳಿದ್ದೀಯ ನೀನು ಬಾಲಣ್ಣನವ್ರಿಗೆ, ಕುಮಾರಸ್ವಾಮಿ ದೇವೇಗೌಡರಿಲ್ದಲೇ ಬಾಲಣ್ಣ ಗೆದ್ದಕ್ಕಾಗಲ್ಲ ಅಂತ ಹೇಳಿದ್ದೀಯಾ. ಅದೇ 94ರಲ್ಲಿ BJPಗೆ ಹೋಗಿ ಗೆದ್ದಿದ್ದಾರೆ. ಅವ್ರ ಮನೆತನ, ಹುಲ್ಲಿಕಟ್ಟೆ ಮನೆತನ ಯಾವುದೇ ಪಾರ್ಟಿಗೆ ಹೋಗಲಿ 50,000ರಿಂದ 60,000 ಮತದಾರರು ಅವರಿಂದ ಒಯ್ತಾರೆ. ಪಾರ್ಟಿ ನೋಡಲ್ಲ. ನಾವು ಕಾಂಗ್ರೆಸ್ಸಲ್ಲಿದ್ದೋ, ಆದರೂ ಪಾರ್ಟಿ ನೋಡಲ್ಲ. ಅವರ ಮನೆತನದಿಂದ ಒಯ್ತಾರೆ. ಅದನ್ನು ನೀನು ಗಮನದಲ್ಲಿಡಬೇಕು ಮಂಜ. ಇದನ್ನು ನೀನು ಎಲ್ಲರಿಗೂ ನಾಮ ಹಾಕಿದ್ದೀಯಾ. ಎಲ್ಲರಿಗೂ ನಾಮ ಹಾಕಿದ್ಮೇಲೆ ನಮ್ಗೆ ಯಾರಿಗೂ ನೀನು ನಾಮ ಹಾಕೋಕ್ಕಾಗಲ್ಲ. ದಯವಿಟ್ಟು ನೀನು ಏಕವಚನದಲ್ಲಿ ಬಾಲಣ್ಣವ್ರನ್ನ ಮಾತಾಡೋದನ್ನು ನೀನು ಬಿಡಬೇಕು. ಅದನ್ನು ನಮ್ಮ ನಾಯಕರಾದ ತಮ್ಮಾಜಿಯವರು ನಿನಗೆಲ್ಲ ವಿಷಯ ಹೇಳಿದ್ದಾರೆ. ಅದನ್ನು ಅರ್ಥ ಮಾಡ್ಕೋಬೇಕು ಅಂತ ನಿನ್ನಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ಕೇಳ್ಕೊಳ್ಳಲ್ಲ, ನಿನಗೆ ವಾರ್ನಿಂಗ್ ಕೊಡ್ತಾ ಇದ್ದೀವಿ, ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಮತ್ತು 5 ವರ್ಷ ನೀನು MLA ಆಗಿದ್ದೆ, ಏನು ಕೆಲಸ ಮಾಡಿದ್ದೀಯಾ? 2010ರಲ್ಲಿ ಶ್ರೀಮಾನ್ ಬಾಲಕೃಷ್ಣ ಅವರು ತಮ್ಮಾಜಿಯವರ ನೇತೃತ್ವದಲ್ಲಿ ನಡೆದಿತ್ತು. ಓನ್ಲಿ ತಿಪ್ಪಸಂದ್ರ ಟು ಸುಗ್ನಳ್ಳಿ ರೋಡ್ ನಡೆದಿತ್ತು. ಇಲ್ಲಿವರೆಗೂ ನೀನು ಮಾಡೋಕ್ಕಾಗಲಿಲ್ಲ. 5 ವರ್ಷ ಸತತವಾಗಿ ಆಡಿಷನ್ ಬ್ಲೂನಲ್ಲಿ ಹೋಟ್ಲಲ್ಲಿ ಮನೆ ಕಂಡೇವಿನ. ಒಬ್ಬ ಕಾರ್ಯಕರ್ತರಿಗಾಗಲಿ, ಒಬ್ಬ ಲೀಡ್ರಿಗಾಗಲಿ 5 ರೂಪಾಯಿ ನೀನು ಕೆಲಸ ಕೊಡಲಿಲ್ಲ. ಅದೇ ಬಾಲಣ್ಣ ಸತತವಾಗಿ DK ಶಿವಕುಮಾರ್ ಕಾಲಿಡಿದ್ರು, DK ಸುರೇಶ್ ಅವ್ರು ಕಾಲಿಡಿದು, ನಮ್ಮ PWM ಕಾಲಿಡಿದು 72 ಕೋಟಿ ಗ್ರ್ಯಾಂಡ್ ತಂದು ಈಗ ನಾವು ನೆಕ್ಸ್ಟ್ ಮಂತ್ 10ನೇ ತಾರೀಕು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಬಾಲಣ್ಣವರ ನೇತೃತ್ವದಲ್ಲಿ, ಶ್ರೀಮಾನ್ ತಮ್ಮಾಜಿಯವರ ನೇತೃತ್ವದಲ್ಲಿ ನಾವು ವರ್ಕ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇದನ್ನು ನೀನು ಅರ್ಥ ಮಾಡ್ಕೋಬೇಕು. ಬರೇ ರಾಜೇಶು ನೀನು ಗಂಗಾಧರ್ ಇಬ್ಬರು, ನಮ್ಮ ಚಿಂಗ್ಳೂರು ಗಂಗಾಧರ್ಗೆ ಫೋನ್ ಮಾಡಿದ್ರು, ಅಯ್ಯೋ ಬರಲ್ಲ ಅಂತಾನೆ. ಇಬ್ಬರು ಮನೆ ಕಂಡಿರೋದು ಗೊತ್ತು. ಆದರೂ ಸಹ ಎಚ್ಚರಿಕೆ ಅಂತ ಹೇಳ್ತೀನಿ ನಿನಗೆ, ಏಕವಚನದಲ್ಲಿ ಮಾತಾಡೋದನ್ನು ನೀನು ಸ್ಟಾಪ್ ಮಾಡು. ಬಾಲಣ್ಣರ ಫ್ಯಾಮಿಲಿಗೆ ನೀನು ಮಾತಾಡಬೇಡ ಅಂತ ವಾರ್ನಿಂಗ್ ಕೊಡ್ತೀವಿ. ಇನ್ನೂ ನೀನು ಮಾತಾಡೋಕೆ ಹೋದರೆ ನಾವು ರೋಡ್ಗೆ ಇಳಿಬೇಕಾಯ್ತದೆ ಅಂತ ನಿನಗೆ ಎಚ್ಚರಿಕೆ ಕೊಡ್ತಾ. ಮತ್ತು ಇನ್ನೊಂದು ನಿನಗೆ ಹೇಳ್ತೀನಿ, ದಯವಿಟ್ಟು ಹೇಮಾವತಿ ನೀರನ್ನು ನೀನು ಹೋಗ್ಬೋದಪ್ಪ, ಆಫೀಸ್ಗೆ ಹೋಯ್ತಿ, ಅದು ಫೈಲ್ ಸ್ಯಾಂಕ್ಷನ್ ಆಗೋದು ಬೇಡವಾ? ಸುಮ್ಮನೆ ಹೋಗೋದು ಬರೋದು, ಫೈಲ್ ಸ್ಯಾಂಕ್ಷನ್ ಆಯಿತಾ? ಅದು DK ಶಿವಕುಮಾರ್ ಆಗಲಿ, DK ಸುರೇಶ್ ಆಗಲಿ, ರೇವಣ್ಣರಾಗಲಿ, ಅದನ್ನು ಬಾಲಣ್ಣವರು ತಮ್ಮಾಜಿಯವರು ತೆಗೆದುಕೊಂಡೋಗಿ ಮಾಡಿಸ್ಕೊಂಬಂದರು. ಫೈಲ್ ಸ್ಯಾಂಕ್ಷನ್ ಆದಮೇಲೆ ಅದು ಸ್ಯಾಂಕ್ಷನ್ ಅಂತ ಅರ್ಥ. ಇವತ್ತು 62 ಕೋಟಿ ರೂಪಾಯಿಗೆ ತಿಪ್ಪಸಂದ್ರ ಸುಗ್ನಳ್ಳಿಗೆ ಕುದೂರು ಹೋಬಳಿಗಳಿಗೆ ನೀರನ್ನು ಬಾಲಣ್ಣವರು, ತಮ್ಮಾಜಿಯವರು, DK ಸುರೇಶ್ ಅವರು, DK ಶಿವಕುಮಾರು, ರೇವಣ್ಣವರು ಒಂದ ಮಾಡ್ತಾ ಇದ್ದಾರೆ. ಮತ್ತು ಅದನ್ನು ಬಾಲಣ್ಣರ ನೇತೃತ್ವದಲ್ಲೇ ಪೂಜೆ ನಡೀತದೆ. ಅದಕ್ಕೆ ತಾವೆಲ್ಲ ಸಹಕರಿಸಬೇಕು ಅಂತ ಕೇಳ್ಕೊತಾ ಮತ್ತು ಪತ್ರಕರ್ತರಿಗೆ ವಂದನೆಗಳನ್ನು ಅರ್ಪಿಸ್ತೀನಿ. ಮತ್ತು ನಮ್ಮ ವೇದಿಕೆ ಮೇಲೆ ಎಲ್ಲ ಮುಖಂಡರುಗಳು ಸೇರಿದ್ದಾರೆ. ಮತ್ತು ವಿರುಪಾಪುರದ